ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಯಾವಾಗ ಅಂತಕ್ಕಂಥ ಪ್ರಶ್ನೆಗೆ ಬಹುತೇಕ ಸಮಯ ಕೂಡಿ ಬಂದಂತೆ ಕಂಡು ಬರ್ತಾ ಇದೆ. ಇನ್ನೊಂದು 2-3 ದಿವಸದಲ್ಲಿ ದೆಹಲಿಗೆ ಸಿಎಂ ಭೇಟಿ ನೀಡೋ ಸಾಧ್ಯತೆ ಇದೆ. ಹೈಕಮಾಂಡ್ ಬುಲಾವ್ ನೀಡೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. ದೆಹಲಿಗೆ ಹೋದ ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅವ್ರ ನಾಯಕರೇ ಇರಲಿಲ್ಲ, ಅವ್ರು ಬಂದ ಮೇಲೆ ನಮ್ಮನ್ನು ಕರೀತಾರೆ, ಕರೆದಾಗ ಇವೆಲ್ಲ ಚರ್ಚೆ ಆಗುತ್ತೆ ಅಂತೆಲ್ಲ ಹಿಂಟ್ ಕೊಡ್ತಾ ಇದ್ರು. ಇವತ್ತು ಕೂಡ ಅದೇ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ, ಡೆಲ್ಲಿಗೆ ಹೋಗಬೇಕು, ಹೋದ ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಇವತ್ತು ಅವರು ಹೇಳಿರ್ತಕ್ಕಂಥ ಮಾತು. ಅಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ, ನಂಬರ್ 1. ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ, ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಅಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ, ನಂಬರ್ 1. ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ, ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಅಪ್ಪ, ನಾನು 6ನೇ ತಾರೀಕು 3-4 ದಿವಸದಲ್ಲೇ ಡೇಟ್ ಕೊಡ್ತಾರೆ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಇರಲಿಲ್ಲ, ಈಗ ಸದ್ಯಕ್ಕೆ ದೆಹಲಿಗೆ ಅವರು ವಾಪಸ್ ಆಗಿದ್ದಾರೆ ವಿದೇಶ ಪ್ರವಾಸವನ್ನು ಮುಗಿಸಿ. ಹಾಗಾಗಿ ಸಂಪುಟ ವಿಸ್ತರಣೆಯ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಳಿವನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅದು ಆಗಲೇಬೇಕು, ಇನ್ನೊಂದು 20 ಸೀಟ್ ಖಾಲಿ ಇದೆ, ಅದನ್ನು ತುಂಬಿಕೋಬೇಕು, ಸದ್ಯದಲ್ಲೇ ಆಗಬೇಕದು. ಸಚಿವರುಗಳು ಇಲ್ಲಲ್ಲ ಸರ್. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ, ತಾವು ಹೋಗಿ ಮಾತುಕತೆ ನಡೆಸ್ತೀರಿ ಅನ್ನೋದು ಸಚಿವಾಕಾಂಕ್ಷಿ ಅವರು ತಮ್ಮನ್ನು ಭೇಟಿ ಮಾಡಿದ್ರು ಸರ್. ಸಚಿವಾಕಾಂಕ್ಷಿಗಳು ತಮ್ಮನ್ನು ಭೇಟಿ ಮಾಡಿದ್ರು. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಬಹುತೇಕ ಈ ವಾರದಲ್ಲಿ ಅದಕ್ಕೆ ಮುಹೂರ್ತ ಕೂಡ ಬರ್ಬೋದು ಆ ಸಂಪುಟ ವಿಸ್ತರಣೆಗೆ ಅಂತ. ಖಂಡಿತ, ಯಾಕಂದರೆ ಸ್ವತಃ AICC ಅಧ್ಯಕ್ಷರು ಆದಷ್ಟು ಶೀಘ್ರವಾಗಿ ಅಂತ ಹೇಳಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಒಂದು ಬ್ರೇಕ್ ಬಿದ್ದಿತ್ತು ಅನ್ನುವಂಥದ್ದು. ಆದರೆ ಈಗ ಸದ್ಯಕ್ಕೆ ಆಷಾಢ ಅವೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಅವಕಾಶ ಇದ್ದಂತೆ ಇಲ್ಲ. ಹಾಗೇನಾದರೂ ಹೈಕಮಾಂಡ್ ನಿರ್ಧಾರ ಮಾಡ್ತು ಅಂದರೆ ಈ ವಾರದಲ್ಲೇ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಎಲ್ಲರೂ ಕೂಡ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಮಾತುಕತೆ ಆದ ನಂತರದಲ್ಲಿ 1-2 ದಿನದ ಚರ್ಚೆಗೆ ಅವಕಾಶ ಆಗ್ಬೋದು. ಯಾಕಂದರೆ ಅಂತಿಮವಾದ ಪಟ್ಟಿಯನ್ನೇ ಅವರು ಪ್ರಕಟಿಸುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇನ್ನೂ ಹೆಚ್ಚಿನ ಸಮಯಾವಕಾಶ ಇಲ್ಲ, ಕೇವಲ 20-22 ತಿಂಗಳು ಮಾತ್ರ ಇರೋದ್ರಿಂದ ಅಷ್ಟರೊಳಗಾಗಿ ಎಲ್ಲವನ್ನು ಮುಗಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಸಹಜವಾಗಿ ಒತ್ತಡ ಇದೆ. ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಸಂಪುಟವನ್ನು ತಕ್ಷಣಕ್ಕೆ ವಿಸ್ತರಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಬಹುತೇಕ ಈ ವಾರದ ಒಳಗಾಗಿ ಅಂತಿಮವಾಗಿಂಥ ಪಟ್ಟಿಯನ್ನು ಪ್ರಕಟಿಸುವಂಥ ಸಾಧ್ಯತೆ ಮತ್ತು ನೂತನ ಸಚಿವರ ಪದಗ್ರಹಣಕ್ಕೆ ಬೇಕಂತ ಸಿದ್ಧತೆಗೂ ಕೂಡಂಥ ಸೂಚನೆಗಳು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಥವಾ ರಾಹುಲ್ ಗಾಂಧಿ ಅವರ ಜೊತೆಗೆ AICC ಅಧ್ಯಕ್ಷರು ಆಡಬಹುದಾದಂಥ ಮಾತು, ಆನಂತರದಲ್ಲಿ ರಾಜ್ಯ ನಾಯಕರಿಗೆ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು KPCC ಅಧ್ಯಕ್ಷರಿಗೆ ಬರುವಂಥ ಸಂದೇಶ ಏನಿದೆ ಅದೆಲ್ಲದರ ಮೇಲೆ ಯಾವತ್ತು ದಿನ ಮುಹೂರ್ತ ಅನ್ನುವಂಥದ್ದು ಕೂಡ ನಿಗದಿ ಆಗುವಂಥ ಸಾಧ್ಯತೆ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈ ಒಂದು ವೇಳೆ ಏನಾದರೂ ಅದು ಫೈನಲ್ ಆದರೆ, ಪಟ್ಟಿ 2 ದಿನ ಆಗುತ್ತೆ ಚರ್ಚೆ ಆಗೋಕ್ಕೆ, ಪಟ್ಟಿ ಫೈನಲ್ ಆದರೆ ಪ್ರಮಾಣ ವಚನ ತಗೊಳ್ಳೋಕ್ಕೇನಂತೆ ಎಲ್ಲರೂ ರೆಡಿ ಇರ್ತಾರೆ.